ಅಣ್ಣ ಒಂದ್ ಚಾ ಕೊಡೋಣ. ಸರ್ ನಿಮ್ಗೇನ್ ಬೇಕ್ರಿ? ಒಂದ್ ಕಾಫಿ ಮತ್ತೆ ಕಿಂಗ್ ಸಿಗರೇಟ್ ಕೊಡಿ. ಸರ್ ಸಿಗರೇಟ್ ಒಂದ್ ಕೊಡ್ಲಾ ಎರಡು ಕೊಡ್ಲಾ? ಇಲ್ಲ ಫುಲ್ ಪ್ಯಾಕ್ ಕೊಡು. ಸರ್ ನೀವೇನ್ ಕೆಲಸ ಮಾಡ್ತೀರ? ಅಣ್ಣ ನಾ ಅವಾಗ್ಲೇ ಚಾ ಕೇಳ್ದೆ. ಅಣ್ಣ ಇಲ್ಲಿ ಮಾತಾಡ್ತಿರೋದು ಕಾಣಿಸಲ್ವಾ ನಿನ್ಗೆ? ನಾನೊಬ್ಬ ನಂಬರ್ 1 ಬಿಸ್ನೆಸ್ ಮ್ಯಾನ್ ಇದ್ದೀನಿ. ಓ ಹೌದಾ? ಕೀಪ್ ದ ಚೇಂಜ್. ಥ್ಯಾಂಕ್ ಯು ಸರ್. ಇವಾಗ ಹೇಳು ನಿನ್ಗೇನ್ ಬೇಕಂತ? ನನಗ್ ಬೇಕಾಗಿರೋದು ಮರ್ಯಾದೆ. ನಾನ್ ಕೇಳಿದ್ ಒಂದ್ ಚಾ. ನಾನ್ ಯಾಕೆ ಕೊಡ್ಬೇಕು ನಿನ್ಗೆ ಮರ್ಯಾದೆ? ಈಗ ನೋಡಿದಲ್ಲ ಎಂತ ದೊಡ್ಡ ವ್ಯಕ್ತಿ ಬಂದಿದಾರ ಅಂತ. ಇಂಥ ವ್ಯಕ್ತಿನ ನಾವು ತುಂಬಾ ಕೇರ್ ಮಾಡ್ತೀವಿ. ಹೇಳಕ್ಕಾಗಲ್ಲ ಇಂಥ ವ್ಯಕ್ತಿಗಳು ನಮ್ಗೆ ಯಾವಾಗ ಹೆಲ್ಪ್ ಮಾಡ್ತಾರಂತ. ನಿನಗೊಂದ್ ನಿಜ ಹೇಳಲ್ಲ, ಇಂಥವ್ರಿಂದಾನೇ ನಮ್ ದೇಶ ಉದ್ಧಾರ ಆಗ್ತಿರೋದು. ಅಷ್ಟೇ ಅಲ್ಲ, ಇಂಥವ್ರು ಇರೋದ್ರಿಂದಾನೇ ದೊಡ್ಡ ದೊಡ್ಡ ಕಾರ್ಗಳು ಬೈಕ್ಗಳು ಬರ್ತಿರೋದು. ಹೌದು ಹೋಗ್ಲಿ ಬಿಡು, ನೀ ಏನ್ ಕೆಲಸ ಮಾಡ್ತಿದೀಯಾ? ನನ್ ಪೋಸ್ಟಿಂಗ್ ಕಾಶ್ಮೀರದಲ್ಲಿದೆ. ನಾನೊಬ್ಬ ಇಂಡಿಯನ್ ಆರ್ಮಿ. ಅಮ್ಮನ್ಗೆ ಹುಷಾರಿಲ್ಲ ಅಂತ ಊರಿಗೆ ಬಂದಿದೆ. ಇವತ್ತು ಸಾಯಂಕಾಲನೇ ವಾಪಸ್ ಹೋಗ್ಬೇಕು. ಮತ್ತೆ ಯಾರಿಗ್ ಗೊತ್ತು ಈ ಸಮಯ ಯಾವಾಗ ಬರುತ್ತೆ ಅಂತ. ಊರ್ ಸುತ್ತಾಡೋದು, ನಿಮ್ ಹತ್ರ ಬಂದ್ ಚಾಯ್ ಕುಡಿಯೋದು, ಮತ್ತೆ ನನ್ನ ಹಣೆ ಬರದಲ್ಲಿ ಬರ್ದಿದೀಯೋ ಅಲ್ವೋ ಗೊತ್ತಿಲ್ಲ. ಈ ಊರಿಗೆ ಬರೋದು, ನಿಮ್ ಹತ್ರ ಬಂದ್ ಚಾಯ್ ಕುಡಿಯೋದು. ಸಾರಿ ಸರ್. ನನಗಂತೂ ತುಂಬಾ ಚೆನ್ನಾಗ್ ಅರ್ಥ ಆಯ್ತು. ಇಲ್ಲಿ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗೆ ಕಾರ್ಯರಿಗೆ ಮಾತ್ರ ತುಂಬಾ ಮರ್ಯಾದೆ ಇದೆ ಅಂತ. ಇನ್ನೊಂದು ಮಾತ್ರ ತುಂಬಾ ಚೆನ್ನಾಗ್ ಅರ್ಥ ಆಯ್ತು, ಒಬ್ಬ ದೇಶಕಾಯ ಸೈನಿಕ ಊರಲ್ಲಿ ಬಂದ್ರೆ ಒಂಚೂರು ಮರ್ಯಾದೆ ಇರಲ್ಲ ಅಂತ. ದಯವಿಟ್ಟು ಹಗಲು ರಾತ್ರಿ ಅನ್ನದೇ ದೇಶಕಾಯ ಸೈನಿಕನಿಗೆ ಮರ್ಯಾದೆ ಕೊಡಿ. ಈ ವಿಡಿಯೋ ಏನಾದ್ರು ಆದಷ್ಟು ನಿಮಗೆ ಇಷ್ಟ ಆದ್ರೆ ಜೈ ಹಿಂದ್ ಅಂತ ಕಮೆಂಟ್ ಮಾಡಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಫಾಲೋ ಮಾಡಿ.